ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲ ವಾಕ್ಯ ಭಾಗದಲ್ಲಿ ನಾನು ಈ 2024ನೇ ವರ್ಷದಲ್ಲಿ ಮತ್ತೊಂದು ಆವರ್ತಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ದೇವರು ತಾನೇ ನಮಗೆ ಈ ಹೊಸ ವರ್ಷವನ್ನ ಆಶೀರ್ವದಿಸಿ ಕೊಟ್ಟು ಕಳೆದ ವರ್ಷಕ್ಕಿಂತ ಈ ವರ್ಷ ಆತನ ಕೃಪೆಯನ್ನ ಇನ್ನಷ್ಟು ಅಧಿಕವಾಗಿ ನಮಗೆ ತೋರಿಸುವುದರಲ್ಲಿ ಆತನು ಸಿದ್ಧವಾಗಿದ್ದಾರೆ. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಕೂಡ ಕರ್ತನ ಕೃಪೆಯಿಂದ ಇನ್ನಷ್ಟು ಅದು ಆಶೀರ್ವಾದದಲ್ಲಿಯೋ ಇನ್ನಷ್ಟು ಆತನ ವಾಕ್ಯಗಳ ಬಲದಲ್ಲಿಯೋ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಹೀಗಾಗಿ ಈ ಉದಯ ಕಾಲ ವಾಕ್ಯ ಭಾಗದಲ್ಲಿ ನಿಮ್ಮೆಲ್ಲರನ್ನು ನಾನು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಗತಿಸುವಂಥವನಾಗ್ತೀನಿ. ದೇವರ ವಾಕ್ಯ ಈ ವರ್ಷದಲ್ಲಿ ನಮಗಾಗಿ ಆತನು ಮಾತನಾಡ್ತಿರುವುದನ್ನು ನಾವು ಗಮನಿಸುವುದಾದರೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದ 2ನೇ ವಚನದಲ್ಲಿ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಪ್ರಿಯ ದೈವಜನರೇ, ಈ ವರ್ಷದಲ್ಲಿ ಕರ್ತನು ನಮಗಾಗಿ ಮಾತನಾಡ್ತಿರುವ ಒಂದು ವಾಕ್ಯ ಇದಾಗಿದೆ. ಏನೆಂದರೆ, ನಾನು ನಿಮ್ಮ ಮುಂದುಗಡೆ ಹೋಗಿ. ಹೌದು ಪ್ರಿಯ ದೈವಜನರೇ, ಈ ವರ್ಷದಲ್ಲಿ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಒಂದು ವಾಕ್ಯ ಏನೆಂದರೆ, ದೇವರೇ ಸ್ವತಃ ಹೇಳ್ತಾ ಇದ್ದಾರೆ, ಆತನು ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾರೆ. ತಾನು ನಮ್ಮ ಮುಂದುಗಡೆ ಹೋಗಿ ನಮ್ಮ ದಿಣ್ಣೆಗಳನ್ನು ಆತನು ಸಮ ಮಾಡುವುದಕ್ಕೆ ಆತನು ಸಿದ್ಧವಾಗಿದ್ದಾರೆ. ನೀವೆಷ್ಟೋ ಜನ ಯೋಚನೆಯಲ್ಲಿ ಇದ್ದೀರಲ್ವಾ, ಅಯ್ಯೋ ಹೇಗಪ್ಪ ಈ ವರ್ಷದಲ್ಲಿ ಎಲ್ಲ ಕಾರ್ಯಗಳನ್ನು ನಿಭಾಯಿಸುವುದು, ಅಯ್ಯೋ ಹೇಗಪ್ಪ ಆ ಕೆಲಸದಲ್ಲಿ ನಾನು ಮುಗಿಸುವುದು, ಅಯ್ಯೋ ಹೇಗೆ ಇದನ್ನು ನಾನು ಮಾಡಿ ಮುಗಿಸುವುದು ಅಂತ ಅನೇಕ ಚಿಂತೆ ಯೋಚನೆಗಳಲ್ಲಿ ನೀವು ಇರ್ಬೋದು. ಒಂದು ವೇಳೆ ಅಯ್ಯೋ ಮತ್ತೆ ಎಲ್ಲಿ ಸೋತು ಹೋಗ್ತೀನೋ, ಮತ್ತೆ ಎಲ್ಲಿ ಅವಮಾನಗಳಲ್ಲಿರ್ತೀನೋ, ಎಷ್ಟು ಇಕ್ಕಟ್ಟುಗಳು ತಾಪತ್ರಗಳು ಸಂಕಷ್ಟಗಳು ಉಂಟಾಗ್ತದೋ ಅಂತ ಅನೇಕ ಯೋಚನೆ ಚಿಂತೆ ಕಳವಳದಲ್ಲಿ ನೀವಿದ್ದೀರಾ. ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ಈ ವರ್ಷ ನಿನಗಾಗಿ ನಾನು ಮುಂದುಗಡೆ ಹೋಗುವವನಾಗ್ತಾ ಇದ್ದೇನೆ ಅಂತ. ಎಷ್ಟು ಸಂತೋಷವಾದ ವಿಷಯ ಅಲ್ವಾ ಪ್ರಿಯ ದೈವಜನರೇ. ನಮ್ಮ ದೇವರಾದ ಯೇಸು ಸ್ವಾಮಿ ಈ ವರ್ಷವೆಲ್ಲ ಆತನು ನಮ್ಮ ಮುಂದಾಗಿ ಇರುವಂತವನಾಗಿರ್ತಾರೆ. ನಮ್ಮ ಮುಂಬಲವಾಗಿ ತಾನೇ ಮೊದಲು ಇರುವುದಕ್ಕೆ ಆತನು ವಾಗ್ದಾನ ಮಾಡ್ತಾ ಇದ್ದಾರೆ. ಪ್ರಿಯ ದೈವಜನರೇ, ಈ ವರ್ಷದಲ್ಲಿ ನೀವು ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಕಳವಳಗೊಳ್ಳುವ ಅವಶ್ಯಕತೆ ಇಲ್ಲ, ಭಯಪಡುವ ಅವಶ್ಯಕತೆ ಇಲ್ಲ, ಹೆಚ್ಚಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ತಾನೇ ಮುಂದೆ ಇರುವುದಕ್ಕಾಗಿ ಆತನೀಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ದಿಣ್ಣೆಗಳನ್ನು ಸಮ ಮಾಡುವೆನು. ನಮ್ಮ ಮಾರ್ಗದಲ್ಲಿ ದಿಣ್ಣೆಗಳು ಉಂಟು, ನಮ್ಮ ಎದುರಾಗಿ ತಾಮ್ರದ ಕದಗಳು, ಕಬ್ಬಿಣದ ಅಗುಳಿಗಳು ಉಂಟು. ಆದರೆ ದೇವರು ಮುಂದೆ ಹೋಗಿ ಅದೆಲ್ಲವನ್ನ ಮುರಿದು ಕೊಡ್ತಾರೆ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರು ಮುಂದೆ ಹೋಗಿ ಎಲ್ಲ ದಿಣ್ಣೆಗಳನ್ನು ಆತನು ಸಮ ಮಾಡುತ್ತೇನೆ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ನಿಮ್ಮ ಮುಂದೆ ಇರುವ ದಾರಿಯಲ್ಲಿ ಎಷ್ಟೇ ದಿಣ್ಣೆಗಳಿದ್ದರೂ, ಎಷ್ಟೇ ಕಷ್ಟ ಸಂಕಟಗಳಿದ್ದರೂ, ಎಷ್ಟೇ ಪ್ರತಿಕೂಲಗಳಿದ್ದರೂ ಕೂಡ ದೇವರು ನಿಮ್ಮ ಮುಂದುಗಡೆ ಹೋಗುವವನಾಗಿದ್ದಾರೆ. ದೊಡ್ಡ ಬಿಡುಗಡೆಗಳನ್ನು ಆತನು ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ದೊಡ್ಡ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಆತನು ಸಿದ್ಧವಾಗಿದ್ದಾರೆ. ನಾವೆಲ್ಲರೂ ಹೃದಯಪೂರ್ವಕವಾಗಿ ಮಾಡಬೇಕಾದ ಒಂದು ಕಾರ್ಯ ಏನೆಂದರೆ, ದೇವರನ್ನು ನಾವು ಮುಂದೆ ಬಿಡುವಂಥವರಾಗೋಣ. ನಾವು ನಮ್ಮ ಯೋಚನೆ, ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಜ್ಞಾನ ಇದೆಲ್ಲವನ್ನು ನಾವು ಬದಿಗಿಟ್ಟು ಯೇಸು ಸ್ವಾಮಿನ ನೋಡಿ ವರ್ಷದಲ್ಲಿ ಹೀಗೆ ಹೇಳೋಣ, ಏಸಪ್ಪ ನೀನು ನನ್ನ ಮುಂದುಗಡೆ ಹೋಗುವವನಾಗ್ರೆ. ಏಸಪ್ಪ, ನಾನು ನಿನಗೆ ಸ್ಥಳ ಮಾಡಿಕೊಡ್ತೀನಿ, ನಾನು ನಿನಗೆ ದಾರಿ ಮಾಡಿಕೊಡ್ತೀನಿ, ನೀನು ನನ್ನ ಮುಂದೆ ಹೋಗಿ ನನ್ನ ದಿಣ್ಣೆಗಳನ್ನು ಸಮ ಮಾಡಿಕೊಡುವಂಥವರಾಗ್ರಿ ಅಂತ ನಾವು ಒಪ್ಪಿಸಿಕೊಟ್ಟು ದೇವರ ಕೈಯಲ್ಲಿ ಹೀಗೆ ಹೇಳೋಣ, ದೇವರೇ, ನಾನಿಲ್ಲಿ ಎಲ್ಲೂ ಕೂಡ ತೋರ್ಪಡಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ನಾನು ನನ್ನದು ಅನ್ನುವ ಯಾವ ಕಾರ್ಯಗಳು ಈ ವರ್ಷದಲ್ಲಿ ಬೇಡ. ನೀನು ನನ್ನ ಮುಂದೆ ಹೋಗುವವನಾಗೋ. ನೀನು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡು ಕರ್ತನೆ. ನನ್ನ ಯೋಚನೆಗಳು ಬೇಡ, ನನ್ನ ತಾಲಾಂತಗಳು ಬೇಡ, ನನ್ನ ಸಾಮರ್ಥ್ಯ ಬೇಡ, ಈ ನಾನು ಅನ್ನುವುದು ಯಾವುದು ಬೇಡ ಕರ್ತನೆ. ನೀನು ನನ್ನ ಮುಂದೆ ಹೋಗುವಂತ ನೀವು ಬಿಟ್ಟುಕೊಡುವುದಾದರೆ ಏಸಪ್ಪ ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ರೆ, ನಾನು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೇನೆ ಅಂತ ಈ ಬಾರಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ನಾವು ನಿಶ್ಚಿಂತರಾಗಿ ಸಂತೋಷವಾಗಿ ಭರವಸೆದಿಂದ ನಾವು ಮುಂದೆ ಸಾಗುವಂಥವರಾಗೋಣ. ಕರ್ತನು ಈ ವರ್ಷವನ್ನು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪರಿಶುದ್ಧಾತ್ಮನಾದ ಕರ್ತನೆ, ನಿಮಗೆ ಸ್ತೋತ್ರಪ್ಪ. ಅಪ್ಪ, 2024ನೇ ವರ್ಷಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ. ಅಪ್ಪ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಈ ಮುಂಜಾನೆಯಲ್ಲಿ ಅವರು ನಿನ್ನ ವಾಕ್ಯವನ್ನು ಕೇಳುವಾಗ, ಹೌದು ಅಪ್ಪ, ನೀನು ಅಪ್ಪ ಅವರಿಗೆ ವಾಗ್ದಾನವಾಗಿ ಹೀಗೆ ಮಾತನಾಡಿದ್ರಲ್ಲ, ಅಪ್ಪ ನಾನು ನಿಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು ಅನ್ನುವ ಪ್ರಕಾರ
ಅಪ್ಪ, ನೀನು ಪ್ರಿಯ ಮಗನ ಜೀವಿತದಲ್ಲಿ ಮುಂದಾಗಿ ಹೋಗಿ ಅವ್ರ ದಿಣ್ಣೆಗಳನ್ನು ಸಮ ಮಾಡು ಅಪ್ಪ. ಅವರ ಮಾರ್ಗವನ್ನು ಸರಾಗ ಮಾಡಿಕೊಡ್ರಿ. ಅವ್ರು ಯೋಚಿಸ್ತಿರುವ, ಅವ್ರು ಚಿಂತಿಸ್ತಿರುವ, ಅವ್ರು ಕಳವಳ ಪಡುತ್ತಿರುವ ವಿಚಾರಗಳಲ್ಲಿ ನೀನು ಕರ್ತನೆ ಮುಂದಾಗಿ ಹೋಗಿ ಎಲ್ಲವನ್ನ ಸರಿಪಡಿಸಿಕೊಡುವಂಥವರಾಗ್ರಿ. 2024ನೇ ವರ್ಷ ಅವ್ರನ್ನು ಎಂದೆಂದು ಅಪ್ಪ ಹಿಂದೆಂದು ಕಾಣದ ಆಶೀರ್ವಾದಗಳು, ಬಿಡುಗಡೆಗಳನ್ನು ಅವ್ರು ನೋಡುವ ಹಾಗೆ ಸಹಾಯ ಮಾಡೋ, ಆಶೀರ್ವದಿಸಿ ನಡೆಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 5600991. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.